ಹೆಚ್ಚಿಗೆ ಗೋಜಿಲ್ದೇ ಒಂದು ಬಟ್ಟಲು ಅಕ್ಕಿನಾಗ ಈ ಸ್ವೀಟ್ ಮಾಡೀನಿ ರೀ. ಹೆಂಗೆ ಮಾಡೀನಂತ ತೋರಿಸ್ತೀನಿ ಅಂತ ಬರ್ರಿ. ಒಂದು 2 ದೊಡ್ಡ ಚಮಚ ತುಪ್ಪ ಈ ಕಡಾಯಿನಾಗ ಹಾಕಿ ತುಪ್ಪ ಕರಗ್ತಂದ್ರೆ ಇದ್ರಾಗ ಒಂದು ಬಟ್ಟಲು ಯಾವರ ಅಕ್ಕಿ ಕ್ಲೀನ್ ಮಾಡ್ಕೊಂಡು ತಂದು ಹಾಕಬೇಕಾಗ್ತದೆ ರೀ. ಸ್ವಲ್ಪ ಹುರಿದಾದ್ಮೇಲೆ ಇದ್ರಾಗ ಒಂದಿಷ್ಟು ಕಾಜು ಮತ್ತು ಬಾದಾಮ್ ಸೇರಿಸ್ತೀನಿ ಅಂದರೆ ನೀವು ಬೇಕಾದ್ರೆ ಜಾಸ್ತಿನೂ ಸೇರಿಸ್ಬೋದು ರೀ. ಹಿಂಗೆ ಬಣ್ಣ ಬಂತಂದ್ರೆ ಆರ್ಲಾಕ್ ಬಿಡ್ಬೇಕ್ರಿ. ಮತ್ತು ಇದ್ರದ್ದು ಒಂದು ಪುಡಿ ಮಾಡ್ಕೊಂಡು ತರಬೇಕ್ರಿ. ಈಗ ಈ ಉಳಿದಿದ್ದ ತುಪ್ಪದಾಗ ಒಂದು ಬಟ್ಟಲು ಸಕ್ಕರೆ ಹಾಕಿ ನೀರು ಏನು ಹಾಕಲ್ದಂಗೆ ಕರಗಿಸ್ಕೋಬೇಕ್ರಿ. ಅದೇ ರೀ ಕ್ಯಾರಮೆಲ್ ರೆಡಿ ಮಾಡ್ಕೋಬೇಕಾಗ್ತದೆ. ಈಗ ಇದ್ರಾಗ ಈ ಅಕ್ಕಿ ಪುಡಿ ಎಲ್ಲ ತಂದು ಹಾಕ್ಬಿಡ್ತೀನಂತ ಸಣ್ಣ ಉರಿನಾಗ ಕಲಿಸ್ಕೊತಾ ಹೋಗ್ತೀನಿ ರೀ 1-2 ನಿಮಿಷ. ಮತ್ತು ಒಂದು ಬಟ್ಟಲು ಹಾಲು ಸೇರಿಸ್ಲತ್ತೀನಿ ರೀ. ಇದಕ್ಕೆ ನೋಡಿರಿ ಸಣ್ಣ ಉರಿನಾಗೆ ಕೈ ಆಡಿಸ್ಕೊತಾ 4-5 ನಿಮಿಷ ಹುರಿಬೇಕಾಗ್ತದೆ. ಹಾಗೆ ಮ್ಯಾಲಿಂದ ಒಂದು ಈಟೆ ಅಂದ್ರೆ ಚುಟ್ಕಿನೇ ಉಪ್ಪು, ಇಲಾಚಿ ಪುಡಿ ಮತ್ತು ತುಪ್ಪ ಹಾಕಿ ಮತ್ತೊಂದು 3-4 ನಿಮಿಷ ಇದಕ್ಕೆ ಹುರಿಬೇಕಾಗ್ತದೆ. ಅಂದರೆ ಹಸಕಿರಲ್ರಿ. ಈಗ ಒಂದು ಬಾಕ್ಸಿನಾಗ ಬಟರ್ ಪೇಪರ್ ಹಾಕಿ ತುಪ್ಪ ಹಚ್ಚಿನ್ರಿ. ಮ್ಯಾಲಿಂದು ಒಂದಿಷ್ಟು ಹುರಿದಿದ್ದು ಗಸಗಸಿನೂ ಹಾಕಿನ್ರಿ. ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ನು ಸೇರಿಸ್ಬೋದು, ನಡೀತದೆ. ಇದೆಲ್ಲ ತಂದು ಇದ್ರಾಗ ಹಾಕಿ ಚಂದ ಸಮ ಎಲ್ಲ ಕಡೆ ಹರಡ್ತೀನಿ ರೀ. ಇದಕ್ಕೆ ಒಂದು ಅರ್ಧ ತಾಸು ಬಿಡ್ತೀನಿ ಅಂತ, ಇಲ್ಲಾಂದ್ರೆ ಫ್ರಿಜ್ಜಿನಾಗಿಡ್ರಿ ನಡೀತದೆ. ನೋಡ್ರಿ ಈಗ ನಿಮ್ಗೆ ತೋರಿಸ್ತೀನಂತ ಹೆಂಗೆ ಸೆಟ್ ಆಗ್ಯದಂತ. ಇದಕ್ಕೆ ನಮಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿಕೊಂಡು ರಾಯ್ತ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ರೀ. ಒಂದ್ಸಲ ಮಾಡಿ ನೋಡ್ರಿ.